ನಿಮ್ಗೆ ಏನ್ ಅನ್ಸುತ್ತೆ, ರಕ್ಷಿತನಿಗೆ ಕಾರಣ ಕೊಡೋದಿಕ್ ಬರೋದಿಲ್ವಾ ಅಥವಾ ಸೆಂಟೆನ್ಸ್ ಫ್ರೇಮ್ ಮಾಡೋದಿಕ್ ಬರೋದಿಲ್ವಾ? ಯಾಕಂದ್ರೆ ಅವ್ರಿಗೆ ಕನ್ನಡ ಅಷ್ಟು ಸ್ಪಷ್ಟತೆ ಇಲ್ಲದೆ ಇರೋದ್ರಿಂದ ಅವರಿಗೆ ಆ ಸೆಂಟೆನ್ಸ್ ಫ್ರೇಮ್ ಮಾಡೋದ್ ಕಷ್ಟ ಆಗುತ್ತೆ. ಅಂದ್ರೆ ಭಾಷೆ ಸಮಸ್ಯೆ ಇದೆಯಾ ಅಥವಾ ಅವ್ರಿಗೆ ಕಾರಣನೇ ಕೊಡೋದಿಕ್ ಬರೋದಿಲ್ಲ ಅನ್ಸುತ್ತಾ? ಬಟ್ ರಕ್ಷಿತನಲ್ಲಿ ನಂಗೆ ಏನು ಒಂದು ಖುಷಿ ಆಗುತ್ತೆ ಅಂದರೆ ಅವಳು ನಮ್ಗಿಂತ ಅವಳು ಚಿಕ್ಕ ಹುಡುಗಿ ಏನಲ್ಲ, ನಮ್ಗಿಂತ 1 ವರ್ಷ ಚಿಕ್ಕವಳಾಗಿರ್ತಾಳೆ ಅಷ್ಟೇ. ಬಟ್ ತುಂಬಾ ಮೆಚೂರ್ಡ್ ಇದ್ದಾಳೆ ಅವಳು. ಒಂದೊಂದ್ಸಲಿ ಈ ಹುಡುಗಿ ಇಷ್ಟು ಚೆನ್ನಾಗಿ ಮಾತಾಡ್ತಾಳೆ, ಈ ತರ ನಾವ್ ಈ ಆಂಗಲ್ ಅಲ್ಲಿ ಯೋಚನೆ ಮಾಡಿಲ್ವಲ್ಲ, ಇವಳು ಹೆಂಗ್ ಯೋಚನೆ ಮಾಡ್ತಾಳೆ ಅಂತ ನಾನೇ ಎಷ್ಟೊಂದ್ಸಲಿ ಮಾತಾಡಿದೀನಿ ಅದ್ರ ಬಗ್ಗೆ. ಬಟ್ ಒಂದೊಂದ್ಸಲಿ ಅವಳು ಕೊಡ್ತಿದ್ದ ರೀಸನ್ ಲೈಕ್ ಇವಳು ಏನ್ ಮಾತಾಡ್ತಿದ್ದಾಳೆ ಇವಳು ಅಂತ ಬರ್ತಿತ್ತು. ಬಟ್ ಅವಳಿಗೆ ನನಗೆ ಏನ್ ಅನ್ಸಿತ್ತು ಪರ್ಸನಲಿ ಅಂತ ಅಂದ್ರೆ, ನೀನು ಚೆನ್ನಾಗಿ ಮಾತಾಡ್ತೀಯ, ನೀನು ಏನಿದ್ರು ನೀನು ಎಕ್ಸ್ಪ್ರೆಸ್ ಮಾಡ್ತೀಯ, ಬಟ್ ನಾಮಿನೇಷನ್ಸ್ ಅಂತೆಲ್ಲ ಬಂದಾಗ ಎಲ್ಲ ಅವಳು ಸ್ವಲ್ಪ ಅವಳ ಫೇವ್ರೆಟ್ಸ್ ನ ನಾಮಿನೇಟ್ ಮಾಡ್ತಿರ್ಲಿಲ್ಲ. ಸೊ ಅದಕ್ಕೆ ಅವಳೇನೋ ರೀಸನ್ಸ್ ಹುಡ್ಕೊಂಡು ನಾಮಿನೇಟ್ ಮಾಡ್ತಿದ್ಲು ಅಂತ ಅನ್ನಿಸ್ತು. ಅದು ಧನುಷ್ ವಿಷಯದಲ್ಲಿ ನನಗೆ ಅನ್ನಿಸ್ತು. ಅಂಡ್ ಎವ್ರಿ ಟೈಮ್ ಕಾವ್ಯ ಸ್ಪಂದನ ಈಗ ವೀಕೆಂಡ್ ಅಲ್ಲಿ ಏನೋ ಕಾವ್ಯನ್ ಟಾಪಿಕ್ ಏನೋ ಬರುತ್ತೆ ಅನ್ಕೊಂಡು ಕಾವ್ಯನ ಅವಾಯ್ಡ್ ಮಾಡಿ ರಾಶಿಕಾ ಅಂತ ಬಂತು. ಸೊ ನಿನಗೆ ಆ ಒಂದು ರೀಸನ್ಗೆ ನೀನು ಡೌಟ್ಫುಲ್ ಆಗಿ ಸಮ್ಟೈಮ್ಸ್ ಇದು ಮಾಡ್ತೀಯಾ ಇಲ್ಲ. ಎಸ್, ಅವಳಿಗೆ ಸೆಂಟೆನ್ಸ್ ಫ್ರೇಮ್ ಮಾಡೋದ್ರಲ್ಲಿ ಸ್ವಲ್ಪ ಕಷ್ಟ ಆಗುತ್ತೆ, ಕನ್ನಡ ಅಷ್ಟು ಗೊತ್ತಿಲ್ಲಿರೋದ್ರಿಂದ. ಬಟ್ ಅವಳು ಮಾತಾಡಕ್ ಸ್ಟಾರ್ಟ್ ಮಾಡಿದ್ರೆ ಸಕ್ಕದಾಗಿ ಕನ್ನಡ ಮಾತಾಡ್ತಾಳೆ.